ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ಹೀರೆಕಾಯಿ ತೋರಿಸಿದ್ದೀನಲ್ರಿ, ಹೀರೆಕಾಯಿ ಪಲ್ಯ ಅಂದ್ಕೊಂಡ್ರ ಇಲ್ಲ ರೀ, ಅದರಿಂದ ಬೇರೆ ಥರದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ರೀ. ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಬಟ್ಟಲದಷ್ಟು ಶೇಂಗಾನ ಹುರಿತಾ ಇದ್ದೀನಿ ರೀ. ಒಂದು ಬಟ್ಲದಷ್ಟು ಶೇಂಗಾ ಬೇಕಾಗುತ್ತೆ ರೀ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ನಾನು ಈಗ ಮುಂದೆ ತಿಳಿಸ್ತಾ ಹೋಗ್ತೀನಿ ನೋಡಿರಿ. ಈಗ ಒಂದು ಬಟ್ಲ ಶೇಂಗಾನ ಈ ಥರ ಹುರ್ಕೊಂಡು ತಗೊಂಡಾದ್ಮೇಲೆ ಅದಕ್ಕೆ ಒಂದು 10 ಎಸಳು ಮೆಣಸಿನ್ಕಾಯಿನ ಈ ಥರ ಹುರ್ಕೊಳ್ರಿ. ಎಣ್ಣೆ ಹಾಕಿ ಹುರ್ಕೊಳ್ರಿ. ಫಸ್ಟಿಗೆ ಇದೇ ಥರ ಹುರ್ಕೊಂಡು ಆದಮೇಲೆ ಸ್ವಲ್ಪ ಮೆತ್ತಗಾದ್ಮೇಲೆ ಒಂಚೂರು ಅದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ರೀ. ನಿಮಗೆ ಬೇಕಂದರೆ ಇದರಲ್ಲಿ ಖಾರನೂ ಬಳಸ್ಬೋದು, ಬಟ್ ಹಸೆ ಮೆಣಸಿನ್ಕಾಯಿ ಬಳಸೋದ್ರಿಂದನೇ ತುಂಬ ರುಚಿ ಕೊಡುತ್ತೆ ರೀ ಇದಕ್ಕೆ. ಹಾಗಾಗಿ ನಾನಿಲ್ಲಿ ಹಸೆ ಮೆಣಸಿನ್ಕಾಯಿನೇ ಬೆಳೆಸ್ಕೊಂಡಿದ್ದೀನಿ ನೋಡಿರಿ. ಬೇಕಂದ್ರೆ ನೀವು ಇದರಲ್ಲಿ ಒಣ ಮೆಣಸಿನ್ಕಾಯಿ ಕೆಂಪಂದು ಒಂದೆರಡನ್ನು ಹಾಕ್ಕೊಳ್ಬಹುದು ನೀವು ಬೇಕಂದ್ರೆ. ಇದನ್ನು ಸಹ ತಗೊಂಡಿದ್ದೀನಿ ನೋಡಿರಿ. ಈಗ ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹುರ್ಕೊಳ್ತೀನಿ ನೋಡಿರಿ. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ರೀ. ಇದನ್ನು ಹೀಗೆ ಹುರ್ಕೊಂಡ್ರೂ ನಡೆಯುತ್ತೆ ರೀ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಪ್ರಮಾಣ ಇರುತ್ತಲ್ರಿ ಕಡಾಯಿ ಒಳಗೆ, ನಾವು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಲ್ರಿ. ಹಾಗಾಗಿ ಈಗ ನೋಡಿರಿ ಉದ್ದಿನಬೇಳೆನೂ ಹಾಕಿದ್ದೀನಿ. ಇಷ್ಟೇ ಸಾಕ್ರಿ. ಸ್ವಲ್ಪ 2 ಹೀರೆಕಾಯಿಗೆ ತೋರಿಸ್ತಾ ಇದ್ದೀನಲ್ರಿ, ಹಾಗಾಗಿ ಅಷ್ಟಕ್ಕೆ ಕರೆಕ್ಟಾದ ಪ್ರಮಾಣ ನೋಡಿರಿ ನಾನು ಹೇಳ್ತಾ ಇರೋದಕ್ಕೆ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಳ್ತೀನಿ ನೋಡಿರಿ. ಉಳ್ಳಾಗಡ್ಡಿ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲೇ 1 ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿನ ಬಳಸಿದ್ದೀನಿ ನೋಡಿರಿ. ಈ ಥರ ದೊಡ್ಡದಾಗಿ ಹೆಚ್ಕೊಂಡು ನೀವು ಈ ಥರ ಹುರ್ಕೊಳ್ರಿ. ಎಳೆಗಳು ಬಿಡಿ ಆಗ್ಬೇಕು ನೋಡಿರಿ ಒಂದೊಂದನ್ನು. ಹಾಗೂ ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೂ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ರೀ. ಈಗ ನೋಡಿರಿ ಈ ಥರ ಎಳೆ ಬಿಡಲಿಲ್ಲ ಅಂದರೆ ನೀವೇ ಒಂದು ಸ್ವಲ್ಪ ಎಳೆ ಬಿಡಿಸ್ತಾ ಹೋಗ್ರಿ. ಆಮೇಲೆ ನಿಧಾನಕ್ಕೆ ಎಣ್ಣೆ ಹಾಕಿದ ತಕ್ಷಣ ತಾನಾಗಿಯೇ ಎಳೆಗಳು ಬಿಟ್ಕೊಳ್ತಾರೆ. ಮತ್ತು ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಒಂಚೂರು ಫ್ರೈ ಮಾಡಿರಿ. ಕಲರ್ ಚೇಂಜ್ ಆಯ್ತು ನೋಡಿರಿ ನಮ್ಮದು ಉಳ್ಳಾಗಡ್ಡಿದೆ. ಈ ಸ್ಟೇಜ್ನಲ್ಲಿ ಈ ಉಳ್ಳಾಗಡ್ಡಿನ ತಗೊಂಡ್ರಿ ಬೇರೆ ಪ್ಲೇಟ್ ಒಳಗೆ. ಇದಾದ ನಂತರ ಇದಕ್ಕೆ ನಾನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡಿರಿ. ಇವೆಲ್ಲವುಗಳನ್ನು ಒಂದೇ ಪ್ಲೇಟಲ್ಲೇ ತೆಗೆದು ಹಾಕ್ಕೊಳ್ರಿ. ನೀವೇನು ಸಪ್ರೇಟಾಗಿ ಹಾಕಬೇಕಂತ ಏನಿಲ್ಲ. ನಾನು ಆಗಲೇ ಶೇಂಗಾ ಮೆಣಸಿನ್ಕಾಯಿ ಎಲ್ಲ ಹುರಿದು ತೋರಿಸಿದ್ನಲ್ರಿ, ಅವನ್ನೆಲ್ಲನೂ ಒಂದೇ ಪ್ಲೇಟ್ನಾಗೆ ಹಾಕ್ಕೊಳ್ತಾ ಹೋಗ್ರಿ ನೀವು. ಈಗ ಜೀರಿಗೆನೂ ಹುರಿತಾ ಇದ್ದೀನಿ ನೋಡಿರಿ. ಜೀರಿಗೆನೂ 1 ಟೀ ಸ್ಪೂನಷ್ಟು ಜೀರಿಗೆ ಇದೆ ರೀ. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ರೀ, ಹಾಗೆ ಹುರಿದ್ರೆ ಸಾಕ್ರಿ. ಯಾಕಂದ್ರೆ ಆಲ್ರೆಡಿ ಎಣ್ಣೆ ಇರುತ್ತಲ್ರಿ. ಹಾಗಾಗಿ ಇದನ್ನು ಸರಿಯಾಗಿ ತಗೊಳ್ರಿ. ಇದಾದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ ತೋರಿಸಿದ್ನಲ್ರಿ ನಾನು ನಿಮ್ಗೆ, ಅದನ್ನು ಮೇಲಿನ ಸಿಪ್ಪೆನ ತೆಗೆದು ಈ ಥರ ಹೆಚ್ಕೊಂಡಿದ್ದೀನಿ ನೋಡಿರಿ. ನೀವು ದೊಡ್ಡ ಹೋಳಾಗಿನೂ ಹೆಚ್ಕೊಳ್ಬೋದು, ಈ ಥರ ಸಣ್ಣದಾಗಿನೂ ಹೆಚ್ಕೊಳ್ಬೋದು. ನಾನಿಲ್ಲೇ ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ಇದಕ್ಕೂ ಒಂಚೂರು ಆಮೇಲೆ ಎಣ್ಣೆ ಹಾಕಿ ಹುರಿತಾ ಹೋಗ್ತೀನಿ ನೋಡಿರಿ. ಅದ್ರದ್ದು ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೇ ರೀ. ಇದೇ ಥರ ನಿಧಾನಗ್ರಿ. ಇವೆಲ್ಲ ಲೋ ಫ್ಲೇಮಲ್ಲೇ ಮಾಡಿರಿ, ಜಾಸ್ತಿ ಹೈ ಫ್ಲೇಮ್ ಒಳಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ನೀವೆಲ್ಲ ಅರಿಶಿನನೂ ಹಾಕ್ಕೊಳ್ಬೋದು ರೀ ಸ್ವಲ್ಪ. ಇದನ್ನು ಸರಿಯಾಗಿ ಮೆತ್ತಗಾಗ್ಬೇಕ್ರಿ ಒಂಚೂರು, ಅಲ್ಲಿವರೆಗೆ ಹುರ್ಕೊಳ್ರಿ. ಯಾಕಂದ್ರೆ ನಾವು ಇದು ಮಾಡೋ ಪದಾರ್ಥ ಏನಿಲ್ಲ ಅಂದರೂ ಮಿನಿಮಮ್ ನೀವು ಒಂದು 4 ದಿವಸ ಆದರೂ ನೀವು ಇಟ್ಟು ತಿನ್ಬೋದು ನೋಡಿರಿ ಫ್ರಿಜ್ಜಲ್ಲಿ. ಆ ಥರ ಇರುತ್ತೆ ರೀ ರುಚಿ. ಯಾಕಂದರೆ ನಾವೆಲ್ಲ ಎಣ್ಣೆ ಒಳಗೆ ಸರಿಯಾಗಿ ಫ್ರೈ ಮಾಡಿರ್ತೀವಲ್ರಿ. ಹಾಗಾಗಿ ಈಗ ನೋಡಿರಿ ಹೀರೆಕಾಯಿನೂ ಸಹ ಅದೇ ಪ್ಲೇಟ್ ಒಳಗೆ ತೊಗೊಳ್ತೀನಿ ರೀ. ಇದಾದಮೇಲೆ ಫ್ಲೇಮ್ನ ಆಫ್ ಮಾಡಿ ಈಗ ನಾವು ಒಂದು ಪ್ಲೇಟ್ನಲ್ಲಿ ಎಲ್ಲ ತೊಗೊಂಡಿದ್ನಲ್ರಿ, ಅವನ್ನ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ರೀ. ಇದನ್ನು ಈ ಥರ ಶೇಂಗಾದ ನೀವು ಸಿಪ್ಪೆ ಬೇಕಂದ್ರೆ ತಗೊಬೋದು ರೀ. ಸಿಪ್ಪೆ ಇದ್ರೂ ಚೆನ್ನಾಗೇ ರೀ. ಸಿಪ್ಪೆ ಇಲ್ಲಾಂದ್ರೂ ನಿಮ್ಗೆ ಬೇಡ ಅಂದರೆ ಸಿಪ್ಪೆ ತಗೊಳ್ಬೋದು ರೀ. ನಾನಿಲ್ಲೇ ಸ್ವಲ್ಪ ತೊಗೊಂಡಿದ್ನಲ್ರಿ, ಸಿಪ್ಪೆ ಇರಲಿ ಪರವಾಗಿಲ್ಲ ಅಂತ ಹಾಕಿದ್ದೀನಿ ರೀ. ಈಗ ಅದಕ್ಕೆ ನೋಡಿರಿ 1 ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಗೆ ಒಂದು ಲಿಂಬೆ ಹಣ್ಣಿನ ಗಾತ್ರ, ಲಿಂಬೆ ಹಣ್ಣು ಭಾಳ ದೊಡ್ಡದಾತ್ರಿ. ಅದಕ್ಕೂ ಸ್ವಲ್ಪ ಕಮ್ಮಿನೇ ಹುಣಸೆ ಹಣ್ಣು ತಗೊಂಡಿದ್ದೀನಿ ನೋಡಿರಿ. ಟೊಮೆಟೊನ ನಾನಿಲ್ಲಿ ಬಳಸಿಲ್ಲ ರೀ. ಹುಣಸೆ ಹಣ್ಣೇ ಸರಿಯಾಗಿರಿ ಇದಕ್ಕೆ, ಟೊಮೆಟೊ ಹಾಕ್ಬೇಡ್ರಿ ಇದ್ರೊಳಗೆ. ಇದೆಲ್ಲವನ್ನು ನಾವು ಒಂದು ಸಣ್ಣ ಜಾರ್ ತೊಗೊಳ್ಳೋಣ ರೀ, ಮಿಕ್ಸರ್. ಇದರಲ್ಲಿ ನಾವು ಹುರ್ಕೊಂಡು ಇಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ ರೀ ಒಂದೊಂದಾಗಿ ನಿಧಾನವಾಗಿ.
ಇದಕ್ಕೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಹಾಕಬೇಕ್ರಿ. ಅದೇನಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ನೋಡ್ರಿ, ಒಂದು ಇಷ್ಟು, ಮತ್ತು ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ರಿ, ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ಇಷ್ಟು ಹಾಕಿ ಇದನ್ನು ನೀವು ಸಣ್ಣಗೆ ರುಬ್ಕೊಂಡು ಬನ್ನಿರಿ ನೋಡಿರಿ. ಸೂಪರ್ ರೀ, ರೆಡಿಯಾಗಿದೆ ನೋಡಿರಿ ನಮ್ದು ಹೀರೆಕಾಯ್ದು ಚಟ್ನಿ ರೀ. ನೀವು ಪಲ್ಯ ಕರಿ ಸಾಕಷ್ಟು ಮಾಡ್ಕೊಂಡು ತಿನ್ಕೊಂಡಿರ್ಬೋದು. ಈ ಮುಂಚೆನೂ ನಾನು ಇದರಲ್ಲಿ ನಿಮ್ಗೆ ನನ್ನ ವಿಡಿಯೋಗಳಲ್ಲಿ ನಾನು ಹೀರೆಕಾಯ್ದು ಪಲ್ಯದ ರೆಸಿಪಿ ತೋರಿಸಿದ್ದೀನಿ, ಹಾಗೆ ಹೀರೆಕಾಯ್ದು ಸಿಪ್ಪೆದು ಚಟ್ನಿ ಮಾಡೋದನ್ನು ತೋರಿಸಿದ್ದೀನಿ. ಈಗ ಸಂಪೂರ್ಣವಾಗಿ ಹೀರೆಕಾಯ್ದೇ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆನೂ ಹಾಕೋಬೋದು. 1 ಟೀ ಸ್ಪೂನಷ್ಟು ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆ ಮತ್ತು ಒಂದಿಷ್ಟು ಕೆಂಪು ಮೆಣಸಿನಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ನೀವು ಒಗ್ಗರಣೆನೂ ಹಾಕೋಬೋದು ಬೇಕಂದ್ರೆ. ಇಲ್ಲ ಅಂದರೆ ಹೀಗೇನೂ ಸಹ ಸರ್ವ್ ಮಾಡಿಕೊಂಡು ತಿನ್ಬೋದು ನೋಡಿರಿ. ಇದು ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೋಡಿರಿ ಒಂದು ಸಲ ಈ ಥರನೂ ಮಾಡಿ ನೀವು. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.